ಒಂದು ಸುಂದರ ಹಳ್ಳಿಯಲ್ಲಿ ಆರವ್ ಎಂಬ ಚಿಕ್ಕ ಹುಡುಗ ವಾಸಿಸ್ತಿದ್ದನು. ಅವನು ತುಂಬ ಕುತೂಹಲದಿಂದಿರುವ, ಸದಾ ಪ್ರಶ್ನೆಗಳು ಕೇಳುವ ಮಗು. ಅವನಿಗೆ ಪ್ರಕೃತಿ ತುಂಬ ಇಷ್ಟ. ಪ್ರತಿದಿನ ಶಾಲೆಯಿಂದ ಮನೆಗೆ ಬಂದ ಮೇಲೆ ಅವನು ಮನೆಯ ಹಿಂದೆ ಇರುವ ಚಿಕ್ಕ ಕಾಡಿನ ಕಡೆಗೆ ಹೋಗಿ ಮರಗಳು, ಹಕ್ಕಿಗಳು, ಚಿಟ್ಟೆಗಳು ಇವುಗಳನ್ನೆಲ್ಲ ಗಮನಿಸುತ್ತಿದ್ದನು. ಒಂದು ದಿನ ಆರವ್ ಕಾಡಿನೊಳಗೆ ಸ್ವಲ್ಪ ದೂರ ನಡೆದು ಹೋದಾಗ ಒಂದು ಸಣ್ಣ ಗಾಯಗೊಂಡ ಗಿಳಿಯನ್ನು ನೋಡಿದನು. ಆ ಗಿಳಿವಿ ನೆಲದಲ್ಲಿ ಬಿದ್ದು ನಡುಗುತ್ತಿತ್ತು. ಆರವ್ ತಕ್ಷಣವೇ ಅದನ್ನು ಎತ್ತಿಕೊಂಡು, ಬೇಡ, ಹೆದರಬೇಡ, ನಾನಿದ್ದೀನಿ ಎಂದು ಮೃದುವಾಗಿ ಹೇಳಿದನು. ಅವನು ಅದನ್ನು ಮನೆಗೆ ತೆಗೆದುಕೊಂಡು ಬಂದು ತನ್ನ ಅಮ್ಮನ ಸಹಾಯದಿಂದ ಅದರ ರೆಕ್ಕೆಗೆ ಸಣ್ಣ ಬಟ್ಟ ಕಟ್ಟಿದನು. ಅವನ ಅಮ್ಮ ಹೇಳಿದ್ಲು, ಆರವ್, ಪ್ರಾಣಿಗಳಿಗೆ ಸಹಾಯ ಮಾಡೋದು ದೊಡ್ಡ ಕೆಲ್ಸ, ಆದ್ರೆ ಅದನ್ನು ಜವಾಬ್ದಾರಿಯಿಂದ ಮಾಡ್ಬೇಕು. ಆರವ್ ತಲೆಯಾಡಿಸಿ ಗಿಳಿಗೆ ನೀರು ಮತ್ತು ಅಕ್ಕಿ ಕೊಟ್ಟನು. ಪ್ರತಿದಿನ ಶಾಲೆಗೆ ಹೋಗುವ ಮೊದಲು ಮತ್ತು ಬಂದ ನಂತರ ಗಿಳಿಯ ಆರೈಕೆ ಮಾಡ್ತಿದ್ದನು. ಕೆಲವು ದಿನಗಳ ನಂತರ ಗಿಳಿಯ ರೆಕ್ಕೆ ಗುಣವಾಗಲು ಆರಂಭವಾಯಿತು. ಅದು ನಿಧಾನವಾಗಿ ಮನೆ ಒಳಗೆ ಹಾರಲು ಪ್ರಯತ್ನಿಸಿತು. ಆರವ್ ತುಂಬಾ ಸಂತೋಷಪಟ್ಟನು. ನೀನು ಬೇಗನೆ ಹಾರಬೇಕು, ಆದರೆ ನನ್ನನ್ನು ಮರೆತ್ಬಿಡ್ಬೇಡ ಎಂದು ಅವನು ಹಾಸ್ಯವಾಗಿ ಹೇಳಿದನು. ಒಂದು ಬೆಳಿಗ್ಗೆ ಗಿಳಿ ಸಂಪೂರ್ಣವಾಗಿ ಗುಣವಾಗಿ ಕಿಟಕಿಯ ಬಳಿ ಹಾರಿತು. ಅದು ಹೊರಗೆ ನೋಡುತ್ತಾ ಚಿಲಿಪಿಲಿ ಶಬ್ದ ಮಾಡಿತು. ಆರವ್ ಮನಸ್ಸಿಗೆ ಸ್ವಲ್ಪ ಬೇಸರವಾಯಿತು. ಇದು ಹೋಗಿಬಿಡುತ್ತದೆಯೇ ಎಂದು ಯೋಚಿಸಿದನು. ಅವನಮ್ಮ ಸಮಾಧಾನಪಡಿಸಿ, ಪ್ರೀತಿಯಂದ್ರೆ ಹಿಡಿದುಕೊಳ್ಳೋದಲ್ಲ, ಬಿಡೋದು, ಅದು ಸ್ವತಂತ್ರವಾಗಿ ಹಾರಬೇಕು ಎಂದು ಹೇಳಿದರು. ಆರವ್ ಕಿಟಕಿಯನ್ನು ತೆರೆಯಿತು. ಗಿಳಿ ಸ್ವಲ್ಪ ಹೊತ್ತು ಅವನ ಕಡೆ ನೋಡಿತು. ನಂತರ ಚಟ್ಕನೆ ಹೊರಗೆ ಹಾರಿತು. ಆರವ್ ಕಣ್ಣುಗಳಲ್ಲಿ ನೀರು ತುಂಬಿತು. ಆದ್ರೆ ಅವನು ಮನಸ್ಸಿನಲ್ಲಿ ಸಂತೋಷವೂ ಅನುಭವಿಸಿದನು, ಏಕೆಂದ್ರೆ ಗಿಳಿ ಮತ್ತೆ ಸ್ವಾತಂತ್ರ್ಯವನ್ನು ಪಡೆದಿತ್ತು. ದಿನಗಳು ಕಳೆಯುತ್ತಾ ಹೋದವು. ಒಂದು ದಿನ ಆರವ್ ಶಾಲೆಯಿಂದ ಮನೆಗೆ ಬರುತ್ತಿದ್ದಾಗ ಅದೇ ಗಿಳಿ ಮರದ ಮೇಲಿಂದ ಚಿಲಿಪಿಲಿ ಶಬ್ದ ಮಾಡುತ್ತಾ ಅವನ ಮೇಲೆ ಹಾರಿತು. ಅದು ಅವನ ಸುತ್ತಲೂ ಹಾರುತ್ತಾ ತನ್ನ ಸ್ನೇಹವನ್ನು ತೋರಿಸಿತು. ಆರವ್ ತುಂಬಾ ಖುಷಿಪಟ್ಟನು. ನೀನು ನನ್ನನ್ನು ಮರ್ತಿಲ್ಲ ಎಂದು ಅವನು ಸಂತೋಷದಿಂದ ಕೂಗಿದನು. ಆ ದಿನದಿಂದ ಆರವ್ ಇನ್ನಷ್ಟು ಜವಾಬ್ದಾರಿಯುತ ಮಗನಾದನು. ಅವನು ಕಾಡಿನಲ್ಲಿ ಪ್ಲಾಸ್ಟಿಕ್ ಕಸ ಹಾಕಬಾರದು ಎಂದು ತನ್ನ ಸ್ನೇಹಿತರಿಗೆ ಹೇಳುತ್ತಿದ್ದನು. ಮರಗಳನ್ನು ಕಡಿಯಬೇಡಿ, ಪ್ರಾಣಿಗಳನ್ನು ಕಾಡಬೇಡಿ ಎಂದು ಎಲ್ಲರಿಗೂ ತಿಳಿಸುತ್ತಿದ್ದನು. ಗಿಳಿಯೊಂದಿಗೆ ಅವನ ಸ್ನೇಹ ಅವನಿಗೆ ಒಂದು ದೊಡ್ಡ ಪಾಠ ಕಲಿಸಿಟ್ಟು, ಪ್ರೀತಿ, ಕರುಣೆ ಮತ್ತು ಪ್ರಕೃತಿಯ ಮಹತ್ವ. ಹಳ್ಳಿ ಜನರು ಕೂಡ ಆರವ್ನ ಕಾರ್ಯವನ್ನು ನೋಡಿ ಮೆಚ್ಚಿದ್ಲು. ಈ ಚಿಕ್ಕ ಹುಡುಗನ ಹೃದಯ ತುಂಬಾ ದೊಡ್ಡದು ಎಂದು ಅವರು ಹೇಳುತ್ತಿದ್ರು. ಆರವ್ಗೆ ಅದು ಕೇಳಿ ತುಂಬಾ ಸಂತೋಷವಾಗುತ್ತಿತ್ತು. ಆದ್ರೆ ಅವನು ಅದನ್ನು ಗರ್ವವಾಗಿ ತೆಗೆದುಕೊಳ್ಳಲಿಲ್ಲ. ಅವನಿಗೆ ಗೊತ್ತಿತ್ತು, ಒಳ್ಳೆಯ ಕೆಲಸ ಮಾಡೋದು ನಮ್ಮ ಕರ್ತವ್ಯ. ಆರವ್ ಮತ್ತು ಗಿಳಿಯ ಸ್ನೇಹ ಹೀಗೆ ಮುಂದುವರಿಯಿತು. ಪ್ರತಿ ಸಾರಿ ಗಿಳಿ ಮರದ ಮೇಲಿಂದ ಚಿಲಿಪಿಲಿ ಮಾಡಿದಾಗ ಆರವ್ ಮುಖದಲ್ಲಿ ದೊಡ್ಡ ನಗು ಮೂಡುತ್ತಿತ್ತು. ಅವನು ತಿಳಿದುಕೊಂಡನು, ನಿಜವಾದ ಸ್ನೇಹ ಎಂದಿಗೂ ದೂರವಾಗುವುದಿಲ್ಲ. ಈ ಕಥೆಯ ಪಾಠ, ಕರುಣೆ ಮತ್ತು ಪ್ರೀತಿ ನಮ್ಮ ಜೀವನವನ್ನು ಸುಂದರವಾಗಿಸುತ್ತವೆ. ನಾವು ಪ್ರಕೃತಿಯನ್ನು ಪ್ರೀತಿಸಿದರೆ ಅದು ನಮ್ಮನ್ನು ಎಂದಿಗೂ ಮರೆಯುವುದಿಲ್ಲ. ಈ ಕಥೆಯ ನೀತಿ, ಕರುಣೆ ಮತ್ತು ಪ್ರೀತಿ ನಮ್ಮ ಜೀವನವನ್ನು ಸುಂದರವಾಗಿಸುತ್ತವೆ. ನಾವು ಪ್ರಕೃತಿಯನ್ನು ಪ್ರೀತಿಸಿದರೆ ಅದು ನಮ್ಮನ್ನು ಎಂದಿಗೂ ಮರೆಯುವುದಿಲ್ಲ.